ಕರ್ತನಲ್ಲಿರುವ ಪ್ರೀತಿಯ ದೇವಚಂದ್ರೆ, ದೇವರಾಗಿರುವಂತಹ ಯೇಸು ಕರ್ತನ ನಾಮದಲ್ಲಿ ಮತ್ತೊಂದು ದಿನದಲ್ಲಿ ನಾವು ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂತಹ ಈ ಸಂಚಿಕೆಯಲ್ಲಿ ಕರ್ತನ ಕೃಪೆಯಿಂದ ನಾವು ಕೂಡಿ ಬರುವ ಹಾಗೆಯೂ ದೇವರ ಸಂದೇಶಗಳನ್ನು ಕೇಳುವ ಹಾಗೆಯೂ ನಮ್ಮ ದೇವರಾಗಿರುವಂಥ ಯೇಸು ಕರ್ತನ ಅನುಗ್ರಹಿಸಿಕೊಟ್ಟಂಥ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಾವು ದೇವರ ಸಂದೇಶಕ್ಕೆ ಹೋಗುವುದಕ್ಕಿಂತಲೂ ಮುಂಚಿತವಾಗಿ ಕರ್ತನ ಸಮ್ಮುಖದಲ್ಲಿ ನಮ್ಮನ್ನು ಸಮರ್ಪಿಸಿಕೊಂಡು ಪ್ರಾರ್ಥಿಸೋಣ. ಒಳ್ಳೆಯ ತಂದೆ, ನಮ್ಮ ಸರ್ವಶಕ್ತನಾದ ದೇವರೇ, ಈವರೆಗೂ ನಮ್ಮನ್ನು ನಡೆಸಿದಂಥ ಮಹಾಕೃಪೆಗಾಗಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ಮುಂದುವರಿಯಲ್ಪಟ್ಟು ಕರ್ತನೆ, ಈ ಸಮಯದಲ್ಲಿ ನಿಮ್ಮ ಪರಿಶುದ್ಧವಾದಂಥ ವಾಕ್ಯಗಳನ್ನು ಧ್ಯಾನಿಸುವಂತಹ ನಮ್ಮೊಬ್ಬೊಬ್ಬರ ಜೀವಿತಗಳನ್ನು ಕಟ್ಟಿರಿ ಅಪ್ಪ. ಈ ಸಂದೇಶವನ್ನು ಕೇಳುವಂಥ ಒಬ್ಬೊಬ್ಬರ ಜೀವಿತದಲ್ಲೂ ಬಿಡುಗಡೆಯನ್ನು ಉಂಟು ಮಾಡಿರಿ ಅಪ್ಪ. ಅವರಿಗೆ ನೂತನ ಸ್ವಭಾವವನ್ನು ಉಂಟು ಮಾಡಿರಿ. ಅವರ ಜೀವಿತದಲ್ಲಿರುವಂಥ ಎಲ್ಲ ಸ್ವಭಾವಗಳು ಮಾರ್ಪಾಡಾಗಲ್ಪಟ್ಟು ಯೇಸು ಕರ್ತನನ್ನು ಅನುಸರಿಸುವ ಹಾಗೆ ಒಬ್ಬೊಬ್ಬರಿಗೂ ಅನುಗ್ರಹ ಮಾಡಿರಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಒಳ್ಳೆಯ ದೇವರೇ, ನೀವಾಗಿ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿರುವ ಪ್ರೀತಿಯ ದೇವ ಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮತ್ತೊಂದು ಬಾರಿ ವಂದಿಸುತ್ತ ಅನುದಿನವೂ ಸಹ ನಮ್ಮ ಭಾರವನ್ನು ಹೊರುತ್ತಾ ಕರ್ತನಾದಂಥ ದೇವರು ಹೊಸ ಹೊಸ ಸಂಗತಿಗಳ ಮುಖಾಂತರವಾಗಿ ನಮ್ಮ ಜೊತೆಯಲ್ಲಿ ಮಾತನಾಡ್ತಾರೆ. ನಾನು ವಿಶ್ವಾಸಿಸ್ತೇನೆ ಈ ಸಂದೇಶ ನಿಮಗೆ ಪ್ರಯೋಜನಕರವಾಗಿ ಇರುತ್ತದೆ. ಯಾಕಂದರೆ ಈ ಕಡೆಯ ದಿನಮಾನಗಳಲ್ಲಿರುವಂಥ ಸಂಗತಿಗಳೆಲ್ಲ ದೇವರ ವಾಕ್ಯದಲ್ಲಿರುವಂಥದ್ದೇ ಆಗಿರೋದ್ರಿಂದ ನಿಮ್ಮ ಸುತ್ತಮುತ್ತಲೂ ಮಾತ್ರ ನಿಮ್ಮ ಸಭೆಗಳಲ್ಲಿ, ನಿಮ್ಮ ಜೀವಿತದಲ್ಲಿಯೂ, ನಿಮ್ಮ ಒಳಗು ಹೊರಗು ಇರುವಂಥ ಹೋರಾಟಗಳಿಗೆ ಉತ್ತರವನ್ನು ಕಂಡುಕೊಳ್ಳಲಿಕ್ಕಾಗಿ ನಮಗೆ ಸತ್ಯವೇದದ ಕನ್ನಡಿಯ ಅನುಸಾರವಾಗಿ ನಾವು ಉತ್ತರವನ್ನು ಕಂಡುಕೊಳ್ಳಬೇಕು. ನಮ್ಮ ಮುಖದಲ್ಲಿ ಏನಾದರೂ ಕಲೆ ಇರುವುದಾದರೆ ಮತ್ತೊಬ್ಬರು ಎಷ್ಟೇ ಬಾರಿ ನಮಗೆ ನಿಮ್ಮ ಮುಖದಲ್ಲಿ ಈ ರೀತಿಯಾದಂಥ ಕಲೆ ಇದೆ ಎಂಬುದಾಗಿ ಹೇಳುವುದಾದರೂ ಅದನ್ನು ನಾವು ಅವರ ಹೇಳಿಕೆಯಿಂದ ನೋಡೋದಕ್ಕಿಂತಲೂ ಸಹ ಕನ್ನಡಿಯ ಮುಖಾಂತರವಾಗಿ ನೋಡಿಕೊಳ್ಳುವಂಥದ್ದು ನಮಗೆ ತೃಪ್ತಿಕರವಾಗಿರುತ್ತದೆ. ಅದೇ ಪ್ರಕಾರವಾಗಿ ನಮ್ಮ ಆತ್ಮಿಕ ಜೀವಿತದಲ್ಲಿ ಸಮಾಧಾನಕರವಾಗಿ ತೃಪ್ತಿಕರವಾಗಿ ಇರಬೇಕೆಂದರೆ ಸತ್ಯವೇದದ ವಾಕ್ಯಗಳೇ ನಮಗೆ ಕನ್ನಡಿಯಾಗಿ ಇದೆ. ಪರಿಶುದ್ಧ ವಾಕ್ಯವು ನಮ್ಮನ್ನು ಇರುವ ಹಾಗೆ ತೋರಿಸುತ್ತದೆ. ಪರಿಶುದ್ಧ ವಾಕ್ಯವು ನಮ್ಮ ಜೀವಿತದ ಮಾರ್ಗದರ್ಶನವಾಗಿದೆ. ಮಾತ್ರವಲ್ಲದೆ ದೇವರ ವಾಕ್ಯೋಪದೇಶವು ನಮ್ಮನ್ನು ಖಂಡಿಸುತ್ತದೆ, ಗದರಿಸುತ್ತದೆ, ಎಚ್ಚರಿಸುತ್ತದೆ. ಪಾಪ, ನೀತಿ, ನ್ಯಾಯ ತೀರ್ಪಿನ ವಿಷಯದಲ್ಲಿ ಅರ್ಹನ ಹುಟ್ಟಿಸುವುದಕ್ಕೋಸ್ಕರವಾಗಿ ಪವಿತ್ರಾತ್ಮನು ನಮಗೆ ಬೋಧಿಸುವವರಾಗಿದ್ದಾರೆ, ಅವರು ಮಾರ್ಗದರ್ಶಕರಾಗಿ ಇದ್ದಾರೆ. ಸರಿ, ಈ ದಿವಸವೂ ಸಹ ದೇವರಾಗಿರುವಂಥ ಕರ್ತನು ಈ ದಿನದಲ್ಲಿ ನಮ್ಮ ಜೊತೆಯಲ್ಲಿ ಕೆಲವು ವಾಕ್ಯಗಳ ಮುಖಾಂತರವಾಗಿ ಮಾತನಾಡುವವರಾಗಿ ಇದ್ದಾರೆ. ಪೌಲನು ತೀತನಿಗೆ ಬರೆದಂಥ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ 10ನೇ ವಚನದಿಂದ 16ನೇ ವಚನ ತನಕವಾಗಿ ನಾವು ಓದಿಕೊಂಡು ಈ ವಾಕ್ಯದ ವಿಷಯವಾಗಿ ಧ್ಯಾನಿಸಲಿಕ್ಕಿದ್ದೇವೆ. ಅನೇಕರು ಬರೀ ಮಾತಿನವರಾಗಿಯೂ ಮೋಸಗಾರರಾಗಿಯೂ ಇದ್ದು ಅಧಿಕಾರಕ್ಕೆ ಒಳಗಾಗದವರಾಗಿದ್ದಾರೆ. ಅವರೊಳಗೆ ಹೆಚ್ಚು ಜನರು ಸುನ್ನತಿಯವರು. ಅವರು ನೀಚ ಲಾಭವನ್ನು ಹೊಂದುವುದಕ್ಕೋಸ್ಕರವಾಗಿ ಮಾಡಬಾರದ ಉಪದೇಶವನ್ನು ಮಾಡಿ ಕುಟುಂಬಗಳನ್ನೇ ಹಾಳು ಮಾಡುತ್ತಾರಾದುದರಿಂದ ಅವರ ಬಾಯಿ ಮುಚ್ಚಿಸಬೇಕಾಗಿದೆ. ಕ್ರೇತದವರು ಯಾವಾಗಲೂ ಸುಳ್ಳುಗಾರರು, ದುಷ್ಟ ಮೃಗಗಳು, ಸೋಮಾರಿಗಳಾದ ಹೊಟ್ಟೆಬಾಕರು ಆಗಿದ್ದಾರೆಂದು ಅವರಲ್ಲಿಯೇ ಹುಟ್ಟಿದ ಒಬ್ಬ ಪ್ರವಾದಿಯು ಹೇಳಿದನು. ಈ ಸಾಕ್ಷಿಯು ನಿಜವೇ. ಆದ ಕಾರಣ ಅವರು ಯಹೂದ್ಯರ ಕಲ್ಪನಾ ಕಥೆಗಳಿಗೂ ಸತ್ಯಭ್ರಷ್ಟರಾದ ಮನುಷ್ಯರ ವಿಧಿಗಳಿಗೂ ಲಕ್ಷ್ಯ ಕೊಡದೆ ಕ್ರಿಸ್ತ ನಂಬಿಕೆಯಲ್ಲಿ ಸ್ವಸ್ಥಚಿತ್ತರಾಗುವಂತೆ ಅವರನ್ನು ಕಠಿಣವಾಗಿ ಖಂಡಿಸು. ಶುದ್ಧರಿಗೆ ಎಲ್ಲವೂ ಶುದ್ಧವೇ, ಆದರೆ ಮಲಿನರಾದವರಿಗೂ ನಂಬಿಕೆ ಇಲ್ಲದವರಿಗೂ ಯಾವುದೂ ಶುದ್ಧವಲ್ಲ. ಅವರ ಬುದ್ಧಿಯು ಮನಸ್ಸಾಕ್ಷಿಯು ಎರಡೂ ಮಲಿನವಾಗಿವೆ. ಅವರು ತಾವು ದೇವರನ್ನು ಅರಿತವರೆಂದು ಹೇಳಿಕೊಳ್ಳುತ್ತಾರೆ, ಆದರೆ ಅವರು ಅಸಹ್ಯರು, ಅವಿಧೇಯರು, ಸತ್ಕಾರ್ಯಗಳಿಗೆಲ್ಲ ಅಪ್ರಯೋಜಕರು ಆಗಿರುವುದರಿಂದ ಅರಿಯವೆಂದು ತಮ್ಮ ಕಾರ್ಯಗಳಿಂದ ಹೇಳಿದಂತಾಯಿತು. ಪ್ರಿಯರೇ, ಇಲ್ಲಿ 2 ವಿಧವಾದಂತಹ ಜನಗಳನ್ನು ನಾವು ನೋಡುತ್ತೇವೆ. ಒಂದು ದ್ವೀಪದಲ್ಲಿ ಸಹ ಆತನು ಸುವಾರ್ತೆಯನ್ನು ಸಾರಿದುಂಟು. ಈಗ ಕ್ರೇತ ದ್ವೀಪದಲ್ಲಿ ಮೊಟ್ಟ ಮೊದಲನೆಯದಾಗಿ ನೋಡುವುದಾದರೆ ಆ ಕ್ರೇತ ದ್ವೀಪದ ಸಭಾಪಾಲಕನು ತೀತನು ಆ ಸಭೆಯನ್ನು ಪಾಲನೆ ಮಾಡುವವನಾಗಿದ್ದಾನೆ. ಪೌಲನು ಕಟ್ಟಕಡೆಯ ಸುವಾರ್ಥ ಪ್ರಯಾಣವನ್ನು ಮಾಡುವಂಥ ಸಮಯದಲ್ಲಿ ದೂರದಲ್ಲಿರುವಾಗಲೇ ಈ ಕ್ರೇತ ದ್ವೀಪದಲ್ಲಿರುವಂತಹ ಸಭೆಯವರ ಬಗ್ಗೆ ತಿಳಿದುಕೊಂಡು ತೀತನಿಗೆ ಅಲ್ಲಿ ಕ್ರಮವಿಲ್ಲದೆ ಇರುವಂತಹ ಜನಗಳನ್ನು ಕುರಿತಾಗಿ, ಸಭೆಯಲ್ಲಿ ಕ್ರಮಕ್ಕೆ ಬಾರದೇ ಇರುವಂತಹ ಸಂಗತಿಗಳನ್ನು ಕುರಿತಾಗಿ ಆತ್ಮದಲ್ಲಿದ್ದವನಾಗಿ ಅವನು ತೀತನಿಗೆ ಪತ್ರಿಕೆಯನ್ನು ಬರೀತಾ ಇದ್ದಾನೆ. ಪತ್ರಿಕೆಯನ್ನು ಬರೆಯುವಂಥ ಉದ್ದೇಶ ಒಂದೇ ಆಗಿತ್ತು, ಕ್ರಮವಿಲ್ಲದೇ ಇರುವಂಥವ್ರನ್ನ ಕ್ರಮಪಡಿಸಬೇಕು.
ಅವರನ್ನು ಎಚ್ಚರಿಸಬೇಕು. ಅವರು ತಪ್ಪಾದಂಥ ಮಾರ್ಗಗಳನ್ನು ನೀನು ಅವರಿಗೆ ತಿಳಿಸಿ ಅವರು ಕರ್ತನ ಕಡೆಗೆ ಮನತಿರುಗಲಿಕ್ಕೋಸ್ಕರವಾಗಿ ನೀನು ಅವರಿಗೆ ಆಲೋಚನೆಗಳನ್ನು ಹೇಳಿಕೊಡಬೇಕೆಂಬುದಾಗಿ ಹೇಳಿ ಪೌಲನು ತೀತನಿಗೆ ಪತ್ರಿಕೆಯನ್ನು ಬರೆದಿದ್ದಾರೆ. ಈ ಕ್ರೇತು ದ್ವೀಪದಲ್ಲಿದ್ದಂತಹ ಈ ಜನಗಳು ಸನ್ಮಾರ್ಗದಿಂದ ತಪ್ಪಿ ಹೋಗಲಿಕ್ಕೆ 2 ಕಾರಣಗಳಿದೆ. ಒಂದು, ಯಹೂದ್ಯರ ಬೋಧನೆಗಳು ಅಥವಾ ಸ್ವಂತ ಲಾಭವನ್ನು ಅಪೇಕ್ಷೆ ಪಡುವಂತಹ ಸುನ್ನತಿಯನ್ನ ಮಾಡಿಸಿಕೊಂಡಂತಹ ಕೆಲವರು ಈ ಕ್ರೇತು ದ್ವೀಪದ ಜನಗಳ ಬಳಿಯಲ್ಲಿ, ಸಭೆಯವರ ಬಳಿ ಬಂದು ಅವರು ಶಾರೀರಿಕವಾದಂಥ ಕಾರ್ಯಗಳನ್ನು ಬಿತ್ತಿದರು. ಮೊದಲು ನೋಡುವುದಾದರೆ ಈ ಕ್ರೇತ ದ್ವೀಪದವರು ದುಷ್ಟರು, ಮಾತ್ರವಲ್ಲದೆ ಸುಳ್ಳುಗಾರರಾಗಿದ್ದರು. ಅದು ಮಾತ್ರವಲ್ಲದೆ ಸುಳ್ಳಿನಲ್ಲಿ ಇವರು ತುಂಬ ಪ್ರಸಿದ್ಧಿಯಾಗಿದ್ದಂಥವರು, ಮೃಗಗಳ ಹಾಗೆ ಕೋಪಿಷ್ಠರಾಗಿದ್ದಂಥವರು, ಸೋಮಾರಿಗಳಾಗಿದ್ದರು. ಯಾವಾಗಲೂ ಸಹ ಇತರರ ವಿಷಯದಲ್ಲಿ ತಲೆ ಹಾಕುವಂಥವರಾಗಿದ್ದರು. ಮಾತ್ರವಲ್ಲದೆ ಉಚಿತವಾಗಿ ತಿನ್ನುವಂಥವರು. ಈಗ ಹಳ್ಳಿ ಕಡೆ ನೋಡುವುದಾದರೆ ಪುಕ್ಸಟ್ಟೆ ಅಂತೇಳಿ ಹೇಳ್ತಾರಲ್ವಾ, ಆ ರೀತಿಯಲ್ಲಿ ಕೆಲಸವಿಲ್ಲದಂತೆ ಊಟವನ್ನು ಮಾಡುವಂಥವರಾಗಿದ್ದರು. ಹೊಟ್ಟೆಗೋಸ್ಕರವಾಗಿ ಏನನ್ನು ಬೇಕಾದರೂ ಸಹ ಅವರು ಮಾತನಾಡುವವರು. ಸತ್ಯವನ್ನೇ ಅಡಗಿಸಿ ಬಿಡುವ ಹಾಗೆ ಸುಳ್ಳನ್ನು ಹೇಳುವಂಥವರಾಗಿ ಇದ್ರು. ಈಗ ದೇವರಾಗಿರುವಂಥ ಕರ್ತನ ಈ ವಾಕ್ಯಗಳ ಮುಖಾಂತರವಾಗಿ ನಮ್ಮ ಜೊತೆಯಲ್ಲಿ ಮಾತನಾಡ್ತಿದ್ದಾರೆ ಎಂಬುದಾಗಿ ನೋಡುವುದಾದರೆ, ಇಂದು ನಮ್ಮ ಸುತ್ತಮುತ್ತಲೂ ಸಹ ಇಂಥವರು ಇದ್ದಾರೆ. ಇಂಥವರ ವಿಷಯದಲ್ಲಿ ಎಚ್ಚರಿಕೆಯಾಗಿ ಇರಬೇಕು. ಯಾಕಂದ್ರೆ ದೇವರಾಗಿರುವಂಥ ಯೇಸು ಕರ್ತನಲ್ಲಿ ಬಂದಿರುವಂಥ ನಾವು ಕರ್ತನಿಗೂ ಕರ್ತನ ವಾಕ್ಯಕ್ಕೂ ಆತನು ಅಭಿಷೇಕಿಸಲ್ಪಟ್ಟಂತಹ ಸೇವಕರಿಗೂ ಒಳಗಾಗದಂತೆ ನಮ್ಮ ಇಷ್ಟಾನುಸಾರವಾಗಿ ನಾವು ಜೀವಿಸುವುದಾಯಿತು ಅಂತಂದ್ರೆ, ಪೌಲನು ಪತ್ರಿಕೆಯನ್ನು ಬರೆದಿರುವ ಪ್ರಕಾರವಾಗಿ ನಮ್ಮ ಜೀವಿತವೂ ಸಹ ನಷ್ಟವಾಗಲ್ಪಡ್ತದೆ. ಈ ಸಂದೇಶವನ್ನು ಕೇಳಿಸಿಕೊಳ್ಳುತ್ತಿರುವಂಥ ಪ್ರಿಯ ದೇವರ ಮಗಳೇ, ನಿನ್ನ ಜೀವಿತ ಹೇಗಿದೆ? ನಿನ್ನ ನಡವಳಿಕೆಗಳು ಹೇಗಿದೆ? ನೀನು ಕರ್ತನಲ್ಲಿ ನಂಬಿದಂತಹ ಸಮಯದಲ್ಲಿ ಹಿಡಿದು ಇವತ್ತಿನವರೆಗೆ ನೋಡುವುದಾದರೆ ಯೇಸುವನ್ನು ನಂಬುವುದಕ್ಕಿಂತ ಮುಂಚಿತವಾಗಿ ಇದ್ದಂಥ ಅದೇ ಸ್ವಭಾವಗಳು ಇಂದಿಗೂ ಸಹ ಇದೆಯಾ? ಯೇಸು ಕರ್ತನ ನಂಬಿದಂಥ ನಂತರದಲ್ಲಿ ನಿನ್ನ ಜೀವಿತದಲ್ಲಿ ಇರುವಂತಹ ಬದಲಾವಣೆಗಳು ಏನಾಗಿದೆ? ಇಂದು ಕರ್ತನಲ್ಲಿ ಇರುವಂತವಳಾಗಿ ನೀನಿದೆಯಾ, ಅಥವಾ ಹೆಸರಿಗೆ ಮಾತ್ರ, ಮೆಚ್ಚುಗೆಗೆ ಮಾತ್ರವೇ ಸೇವಕರ ಬಳಿಯಲ್ಲಿ ಒಂದು ರೀತಿಯಲ್ಲಿ, ವಿಶ್ವಾಸಿಗಳ ಬಳಿಯಲ್ಲಿ ಒಂದು ರೀತಿ, ಜನಗಳ ನಡುವೆ ಒಂದು ರೀತಿಯಲ್ಲಿ ಇದ್ದುಕೊಂಡು ಒಳಗಡೆ ಅಕ್ರಮವಾದಂಥ ಕಾರ್ಯಗಳಲ್ಲೂ, ಸುಳ್ಳಾದಂಥದ್ರಲ್ಲೂ, ಬೇಡವಾದಂಥ ವಿಷಯಗಳಿಗೆ ತಲೆಹನ್ನ ಹಾಕಲ್ಪಟ್ಟವರಾಗಿ ಅಧಿಕಾರಕ್ಕೆ, ದೇವರು ನೇಮಿಸಲ್ಪಟ್ಟಂತಹ ಅಧಿಕಾರಕ್ಕೆ ಒಳಗಾಗದಂತೆ ನೀನು ಜೀವಿಸುವನಾಗಿತ್ತು ಅಂತಂದ್ರೆ, ನಿನ್ನೂ ಸಹ ಕ್ರೇತ ದ್ವೀಪದಲ್ಲಿ ಇದ್ದಂತಹ ಸಭೆಯವರಿಗೆ ಹೋಲಿಕೆ ಆಗಿರ್ತೀಯ. ಇಂಥವರೆಲ್ಲರ ಮೇಲೂ ಸಹ ದೇವರ ಕೋಪವು ಖಂಡಿತವಾಗ್ಲೂ ಬರಲ್ಪಡುತ್ತದೆ. ತಡವಾದರೂ ಸಹ ಕರ್ತನು ನ್ಯಾಯವನ್ನು ತೀರ್ಪನ್ನ ಮಾಡಲಿಕ್ಕೆ ನಿಶ್ಚಯವಾಗಲೂ ಮರೆಯದೇ ಇರುವಂತಹ ದೇವರಾಗಿದ್ದಾರೆ. ಯಾಕಂದ್ರೆ ನಮ್ಮ ದೇವರು ಸತ್ಯವನ್ನು ಪ್ರೀತಿಸುವಂಥವರು, ಸುಳ್ಳನ್ನು ಅಡಗಿಸಿ ಬಿಡುವಂಥವರಾಗಿದ್ದಾರೆ. ಅದಾದರೂ ಸುಳ್ಳುಗಾರರು ಮನಸ್ಸಾಂತರ ಹೊಂದಿ ನಿತ್ಯವಾದಂತಹ ರಕ್ಷಣೆಗೆ ಬರಬೇಕೆಂಬುದಾಗಿ ಹೇಳಿ ಆತನ ಅಪೇಕ್ಷೆಯಾಗಿದೆ. ಈ ಕ್ರೇತ ದ್ವೀಪದಲ್ಲಿದ್ದಂಥ ಸಭೆಯವರು ಅಧಿಕಾರಕ್ಕೆ ಒಳಪಡ್ತಾ ಇರಲಿಲ್ಲ. ತೀತನು ಏನನ್ನೇ ಹೇಳಿದ್ರು ಸಹ, ಅಲ್ಲಿನ ಸಭಾಪಾಲಕರು ಏನನ್ನೇ ಹೇಳಿದ್ರು ಸಹ ಅದಕ್ಕೆ ವಿರುದ್ಧವಾದಂಥ ಕಾರ್ಯಗಳನ್ನು ಮಾಡ್ತಾ ಇದ್ರು. ವಿರುದ್ಧವಾಗಿ ಗುಂಪುಗಳನ್ನ ಕಟ್ಟಿಕೊಂಡು ಅವರು ಅದಕ್ಕೆ ವಿರುದ್ಧವಾಗಿ ಮಾತನಾಡುವಂಥವರು, ವಿರುದ್ಧವಾದಂಥ ಕಾರ್ಯಗಳನ್ನು ಮಾಡುವವರಾಗಿದ್ರು. ಅದು ಮಾತ್ರವಲ್ಲದೆ ಇವರು ಸುನ್ನತಿಯವರಾಗಿದ್ರು. ಸುನ್ನತಿ ಎಂಬುದಾಗಿ ನೋಡುವುದಾದರೆ ಅದು ಹಳೆ ಒಡಂಬಡಿಕೆಯಲ್ಲಿದ್ದಂಥ ಕಾರ್ಯವಾಗಿದೆ. ಈ ಸುನ್ನತಿಯಲ್ಲಿ ಇವರಿಗೆ ಹೆಚ್ಚಳ, ಕೆಲವರಿಗೆ ತಮ್ಮ ಜೀವಿತದಲ್ಲಿರುವಂತಹ ತಮ್ಮ ಸೌಂದರ್ಯದ ಮೇಲೆ ಹೆಚ್ಚಳ, ತಮ್ಮ ಜ್ಞಾನದ ಮೇಲೆ ಹೆಚ್ಚಳ. ಇಂದಿಗೂ ಸಹ ಸಭೆಯಲ್ಲಿರುವಂಥವರು ಅನೇಕರು ಸುನ್ನತಿಯವರಾಗಿದ್ದಾರೆ. ಸುನ್ನತಿ ಎಂಬುದಾಗಿ ಹೇಳಿದ ತಕ್ಷಣದಲ್ಲಿ ಅಂಗಚ್ಛೇದನವನ್ನು ಮಾಡಿಕೊಳ್ಳುವಂಥದ್ದು ಎಂಬುದಾಗಿ ಮಾತ್ರ ಅರಿತುಕೊಳ್ಬೇಡ್ರಿ. ನಿಮ್ಮ ಜೀವಿತದಲ್ಲಿ ಇರುವಂತಹ ಸೌಂದರ್ಯನೋ, ಜ್ಞಾನವೋ, ಅಥವಾ ನಿಮ್ಮ ಶರೀರದ ಗಾತ್ರದಲ್ಲಿಯೋ ನೀವು ಹೆಚ್ಚಳ ಪಡುವವರಾಗಿದ್ದೀರಿ ಅಂದ್ರೆ ನೀವು ಸಹ ಸುನ್ನತಿಯವರೇ. ನಾವು ಹೆಚ್ಚಿಸಿಕೊಳ್ಳುವುದಕ್ಕೋಸ್ಕರವಾಗಿ ಕರೆಯಲ್ಪಟ್ಟಂತವರಲ್ಲ, ತಗ್ಗಿಸಿಕೊಂಡು ಕರ್ತನನ್ನು ಮಹಿಮೆಪಡಿಸಲಿಕ್ಕೋಸ್ಕರವಾಗಿ ಕರೆಯಲ್ಪಟ್ಟಂತವರು. ಆದುದರಿಂದ ಹೆಚ್ಚಳ ಪಡುವಂಥವನು ಕರ್ತನಲ್ಲೇ ಹೆಚ್ಚಳ ಪಡಲಿ ಎಂಬುದಾಗಿ ದೇವರ ವಾಕ್ಯ ಹೇಳಲ್ಪಡುತ್ತದೆ. ಇವರು ನೀಚ ಲಾಭವನ್ನು ಅಪೇಕ್ಷೆ ಪಡುವಂಥವರಾಗಿದ್ದರು. ಇಂದು ಇದೇ ನೀಚ ಲಾಭವನ್ನು ಅನೇಕರು ನಮ್ಮ ನಡುವೆ ಬಿತ್ತುವಂಥವರಾಗಿ ಇದ್ದಾರೆ. ಹಣಕ್ಕೋಸ್ಕರವಾಗಿಯೋ, ಸ್ವಂತ ಲಾಭಕ್ಕೋಸ್ಕರವಾಗಿ, ಹೊಟ್ಟೆಗೋಸ್ಕರವಾಗಿ ಯೇಸುವನ್ನು ನಂಬುವಂಥವರು ಇಂದು ಅನೇಕರು. ಇಂದು ಸುವಾರ್ತೆಯನ್ನು ಸಾರುವಂಥವರು ಸಹ ಅದೇ ರೀತಿಯಲ್ಲಿ ಹಣವನ್ನು ಅಥವಾ ಇತರ ಆಸೆಗಳನ್ನ ಹೇಳಲ್ಪಟ್ಟು ನಿಮ್ಮನ್ನ ಸಭೆಗೋ ಸುವಾರ್ತೆಯನ್ನ ಸಾರುವಂಥದ್ದಾಗಿ ಇತ್ತು ಅಂದ್ರೆ ಒಂದನ್ನು ತಿಳಿದುಕೊಳ್ಳು ಪ್ರಿಯ ದೇವರ ಮಕ್ಕಳೇ,
ಅಂಥವನು ಸಹ ನರಕಕ್ಕೆ ಹೋಗಲ್ಪಡ್ತಾರೆ. ಅಂತಹ ಸುವಾರ್ತೆಯನ್ನು ಕೇಳಲ್ಪಟ್ಟಂಥವರು ಸಹ ನರಕಕ್ಕೆ ಹೋಗಲ್ಪಡ್ತಾರೆ. ಯೇಸು ಕರ್ತನ ಸುವಾರ್ತೆ ನಿಜವಾದ ಸುವಾರ್ತೆ ಏನು ಗೊತ್ತಾ? ಯೇಸು ಕರ್ತನ ನಿನಗೋಸ್ಕರವಾಗಿ ನಾವು ಹೆಚ್ಚಿಸಿಕೊಳ್ಳುವುದಕ್ಕೋಸ್ಕರವಾಗಿ ಕರೆಯಲ್ಪಟ್ಟಂತವರಲ್ಲ, ತಗ್ಗಿಸಿಕೊಂಡು ಕರ್ತನನ್ನ ಮಹಿಮೆ ಪಡಿಸಲಿಕ್ಕೋಸ್ಕರವಾಗಿ ಕರೆಯಲ್ಪಟ್ಟಂತವರು. ಆದುದರಿಂದ ಹೆಚ್ಚಳ ಪಡುವಂತವನು ಕರ್ತನಲ್ಲೇ ಹೆಚ್ಚಳ ಪಡಲಿ ಎಂಬುದಾಗಿ ದೇವರ ವಾಕ್ಯ ಹೇಳಲ್ಪಡುತ್ತದೆ. ಇವರು ನೀಚ ಲಾಭವನ್ನು ಅಪೇಕ್ಷೆ ಪಡುವಂತವರಾಗಿದ್ದರು. ಇಂದು ಇದೇ ನೀಚ ಲಾಭವನ್ನು ಅನೇಕರು ನಮ್ಮ ನಡುವೆ ಬಿತ್ತುವಂತವರಾಗಿ ಇದ್ದಾರೆ. ಹಣಕ್ಕೋಸ್ಕರವಾಗಿಯೋ ಸ್ವಂತ ಲಾಭಕ್ಕೋಸ್ಕರವಾಗಿ ಹೊಟ್ಟೆಗೋಸ್ಕರವಾಗಿ ಯೇಸುವನ್ನು ನಂಬುವಂತವರು ಇಂದು ಅನೇಕರು. ಇಂದು ಸುವಾರ್ತೆಯನ್ನು ಸಾರುವಂತವರು ಸಹ ಅದೇ ರೀತಿಯಲ್ಲಿ ಹಣವನ್ನು ಅಥವಾ ಇತರ ಆಸೆಗಳನ್ನ ಹೇಳಲ್ಪಟ್ಟು ನಿಮ್ಮನ್ನ ಸಭೆಗೋ ಸುವಾರ್ತೆಯನ್ನ ಸಾರುವಂತದ್ದಾಗಿ ಇತ್ತು ಅಂದ್ರೆ ಒಂದನ್ನು ತಿಳಿದುಕೊಳ್ಳಿ ಪ್ರಿಯ ದೇವರ ಮಕ್ಕಳೇ, ಅಂಥವನು ಸಹ ನರಕಕ್ಕೆ ಹೋಗಲ್ಪಡ್ತಾರೆ. ಅಂತಹ ಸುವಾರ್ತೆಯನ್ನು ಕೇಳಲ್ಪಟ್ಟಂತವರು ಸಹ ನರಕಕ್ಕೆ ಹೋಗಲ್ಪಡ್ತಾರೆ. ಯೇಸು ಕರ್ತನ ಸುವಾರ್ತೆ ನಿಜವಾದ ಸುವಾರ್ತೆ ಏನು ಗೊತ್ತಾ? ಯೇಸು ಕರ್ತನ ನಿನಗೋಸ್ಕರವಾಗಿ ಶಿಲುಬೆ ಮೇಲೆ ರಕ್ತವನ್ನು ಸುರಿಸಿ ಪ್ರಾಣವನ್ನು ಕೊಟ್ಟು 3ನೇ ದಿನದಲ್ಲಿ ಎದ್ದು, ಅವರು ಸತ್ತು 3ನೇ ದಿವಸದಲ್ಲಿ ಎದ್ದು ಬಂದಿದ್ದಾರೆ. ಆತನನ್ನು ನಂಬುವುದಾದರೆ ನಿನ್ನ ಪಾಪಗಳು ಪರಿಹಾರವಾಗಲ್ಪಡುತ್ತದೆ, ನಿಮಗೆ ನಿತ್ಯ ರಕ್ಷಣೆ ಸಿಗಲ್ಪಡುತ್ತದೆ. ಇದುವೇ ನಿಜವಾದಂಥ ಸುವಾರ್ತೆ. ಆತನನ್ನು ನೀವು ನಂಬುವುದಾದರೆ ಲೋಕವನ್ನು ಕಡೆಗಾಣಿಸಲ್ಪಟ್ಟು ಯೇಸುವಿನ ನಿತ್ಯ ಜೀವಕ್ಕೋಸ್ಕರವಾಗಿ, ನಿತ್ಯ ರಾಜ್ಯಕ್ಕೋಸ್ಕರವಾಗಿ ನೀವು ಅವರನ್ನೇ ಹಿಂಬಾಲಿಸಲ್ಪಡಬೇಕು ಅನ್ನುವಂಥದ್ದೇ ನಿಜವಾದಂಥ ಸುವಾರ್ಥವಾಗಿದೆ. ಇಂದು ಲೋಕವನ್ನೂ ಸಹ ತೆಗೆದುಕೋ, ಯೇಸುವಿನ ಹಿಂದೆ ನೀನು ಬಾ ಎಂಬುದಾಗಿ ಹೇಳುವಂಥ ಯಾವ ಸುವಾರ್ತೆಯೂ ಸಹ ಕ್ರಿಸ್ತನು ನಮಗೆ ಹೇಳಿಕೊಟ್ಟಂತ ಸುವಾರ್ತೆಯಲ್ಲ, ಅಥವಾ ಅಪೊಸ್ತಲರು ಸಾರಿದಂಥ ಸುವಾರ್ತೆಯಾಗಿ ಇದು ಇಲ್ಲ. ಸುವಾರ್ತೆ ಮಾರ್ಪಾಡಾಗಲ್ಪಡ್ತಾ ಇದೆ. ಆದರೆ ದೇವರು ಹೇಳಲ್ಪಟ್ಟಂತ ಸುವಾರ್ತೆ, ಅಪೊಸ್ತಲರು ಹೇಳಲ್ಪಟ್ಟಂತ ಸುವಾರ್ತೆ ಇವತ್ತಿಗೂ ಸಹ ಜೀವಂತವಾಗಿ ಇದೆ. ಅದು ಜೀವಗಳನ್ನು ಉಜ್ಜೀವಿಸ ಮಾಡುವಂಥದ್ದಾಗಿದೆ. ಅದು ಅನೇಕ ದೇವ ಜನಗಳನ್ನು ಉಂಟು ಮಾಡುವಂಥದ್ದಾಗಿ ಇದೆ. ಇಂದು ನೀವು ಕೇಳುತ್ತಿರುವಂತಹ ಸುವಾರ್ತೆ, ನೀವು ನೆಲೆಗೊಂಡಿರುವಂತಹ ಸುವಾರ್ತೆ ಎಂತಹ ರೀತಿಯಲ್ಲಿ ಇದೆ ಎಂಬುದಾಗಿ ಆಲೋಚಿಸು ಪ್ರಿಯ ದೇವರ ಮಗನೇ, ದೇವರ ಮಗಳೇ. ನೀವು ನಿಜವಾಗಿಯೂ ಯೇಸು ಕರ್ತನ ಉಪದೇಶದಲ್ಲಿ ನೆಲೆಗೊಂಡಿರುವುದಾದರೆ ಕುಟುಂಬಗಳನ್ನು ಕಟ್ಟುವವರಾಗಿ ಇರ್ತೀರಾ. ಒಡೆದು ಹೋಗುವಂತಹ ಸಭೆಗಳನ್ನ ನೀವು ಒಂದು ಮಾಡುವವರಾಗಿರ್ತಾರ. ಒಡೆದು ಹೋಗುವಂತಹ ಕುಟುಂಬಗಳನ್ನು ಒಂದು ಮಾಡುವವರಾಗಿ ಇರ್ತೀರಾ. ಇಂದು ಕುಟುಂಬಗಳನ್ನು ಒಡೆಯುವಂಥದ್ದು, ಸಭೆಗಳನ್ನು ಒಡೆಯುವಂಥದ್ದು, ಸೇವೆಗಳನ್ನು ಒಡೆಯುವಂಥದ್ದು, ಸೇವಕರ ನಡುವೆ ಪರಸ್ಪರ ತಂದು ಹಾಕಲ್ಪಡುವಂಥ ಕಾರ್ಯಗಳೆಲ್ಲವೂ ಸಹ ಇದು ಹೊಸದಾಗಿ ಇಲ್ಲ. ಕ್ರೇತ ದ್ವೀಪದಲ್ಲಿದ್ದಂತಹ ಜನಗಳ, ಆ ಸಭೆಯಲ್ಲೂ ಇದ್ದಂತಹ ಜನಗಳ ಜೀವಿತದಲ್ಲಿ ಇದೇ ಕಾರ್ಯಗಳಿತ್ತು. ಯಾಕೆಂಬುದಾಗಿ ನೋಡುವುದಾದರೆ ಅವರು ದೇವರಿಂದ ಒಂದದೇ ಇರುವಂತಹ ಉಪದೇಶವನ್ನು ಮಾಡುವವರಾಗಿ ಇದ್ರು. ಅವರ ಉಪದೇಶಗಳೆಲ್ಲವೂ ಸಹ ಮತ್ತೊಬ್ಬರನ್ನು ಹಾಳು ಮಾಡುವಂಥದ್ದು, ಕುಟುಂಬಗಳನ್ನು ಹಾಳು ಮಾಡುವಂಥದ್ದಾಗಿ ಇತ್ತು, ಸಭೆಗಳನ್ನು ಹಾಳು ಮಾಡುವಂಥದ್ದಾಗಿ ಇತ್ತು. ಆದರೆ ಇಂಥವರ ವಿಷಯದಲ್ಲಿ, ಇಂಥ ಉಪದೇಶದ ವಿಷಯದಲ್ಲಿ ಪೌಲನು ತೀತನಿಗೆ ಹೇಳ್ತಾ ಇದ್ದಾರೆ, ಅವರ ಬಾಯಿಯನ್ನ ಮುಚ್ಚಿಸಬೇಕಾಗಿದೆ ಎಂಬುದಾಗಿ ಹೇಳಿ. ಅವರ ಬಾಯಿಯನ್ನು ಯಾವುದರಿಂದ ಮುಚ್ಚಿಸಲಿಕ್ಕೆ ಸಾಧ್ಯ? ಸುಳ್ಳಾದಂಥ ಸುವಾರ್ತೆಯನ್ನು ಹೇಳುವಂಥವರು, ಸುಳ್ಳಾದಂಥ ಬೋಧನೆಗಳನ್ನು ಮಾಡುವಂಥವರು, ಒಡಕನ್ನು ಉಂಟು ಮಾಡುವಂಥವರ ಬಾಯಿಗಳನ್ನು ಯಾವುದರಿಂದ ಮುಚ್ಚಬೇಕಾಗಿದೆ ಗೊತ್ತಾ? ದೇವರ ವಾಕ್ಯ. ದೇವರ ಆಳವಾದಂತಹ ವಾಕ್ಯೋಪದೇಶದಲ್ಲಿ ನೀವು ನೆಲೆಗೊಂಡಿರುವುದಾದರೆ, ಪವಿತ್ರಾತ್ಮನ ಉಪದೇಶದಲ್ಲೂ ಆತನ ಮಾರ್ಗದರ್ಶನದಲ್ಲಿ ನೀವು ನೆಲೆಗೊಂಡಿರುವುದಾದರೆ ಇಂಥವರ ಬಾಯಿಗಳನ್ನು ಮುಚ್ಚಿಸಬಹುದು. ಆದರೆ ಅಂಥವರ ಬಾಯಿಗಳನ್ನು ಮುಚ್ಚಿಸಬೇಕಾದಂಥ ನೀನು ಆ ಉಪದೇಶದಲ್ಲಿ ಒಳಗಾಗಿದ್ದೀಯಾ ನೋಡಿಕೊ. ಇಂದು ಉಪದೇಶ ಅನೇಕ ಜನಗಳನ್ನ ನರಕಕ್ಕೆ ನಡೆಸುವಂಥದ್ದಾಗಿತ್ತು ಅಂದರೆ ಅದನ್ನು ಯಾವ ಉಪದೇಶ ಎಂಬುದಾಗಿ ಹೇಳಲ್ಪಡಬಹುದು. ಇಂದು ಅಂಥವರು ನಮ್ಮ ನಡುವೆ ಇದ್ದಾರೆ. ಅವರು ಯಾವಾಗಲೂ ಸುಳ್ಳುಗಾರರು, ದುಷ್ಟ ಮೃಗಗಳ ಹಾಗೆ, ಕ್ರೇತ ದ್ವೀಪದವರ ಹಾಗೆ, ಸೋಮಾರಿಗಳು, ಹೊಟ್ಟೆಪಾಕರು ಸಹ ಆಗಿದ್ದಾರೆ. ಇದನ್ನ ಅವರ ನಡುವೆ ಇದ್ದಂಥ ಒಬ್ಬ ಪ್ರವಾದಿ ಅವರಿಗೆ ಹೀಗೆ ಹೇಳಿ ಖಂಡಿಸಿದನು. ಆದರೆ ಆ ಪ್ರವಾದಿಯನ್ನು ಸಹ ಇವರು ಮಾನಿಸಿದವರಾಗಿದ್ರು. ಯಾಕಂದ್ರೆ ಸ್ವಕಾರ್ಯ, ಸ್ವಂತ ಹೊಟ್ಟೆಯನ್ನ ಇವರು ನೋಡಿಕೊಳ್ಳುವವರಾಗಿದ್ರು. ಇಂದು ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ನಿಮ್ಮ ಸುತ್ತಮುತ್ತಲೂ ಸಹ ಇಂಥವರಿದ್ದಾರಲ್ವಾ? ನಿಮ್ಮ ಸಭೆಗಳಲ್ಲೂ ಸಹ ಇಂಥವರಿದ್ದಾರಲ್ವಾ? ಅವರಿಗೆ ತಾವಾಯಿತು, ತಮ್ಮ ಜೀವಿತವಾಯಿತು, ತಮ್ಮ ಕುಟುಂಬವಾಯಿತು, ತಮಗೆ ಮೆಚ್ಚುಗೆ ಹೊಗಳಿಕೆ ಬಂದರೆ ಸಾಕು. ದೇವರ ಸಭೆ ಹೇಗಾದರೂ ಆಗಲಿ, ಸೇವೆ ಹೇಗಾದರೂ ಆಗಲಿ, ನಾನು ಚೆನ್ನಾಗಿದ್ದೇನಲ್ವಾ, ನನ್ನ ಜೀವಿತ ಚೆನ್ನಾಗಿದೆ ಅಲ್ವಾ, ಸಾಕು ಅನ್ನುವಂಥವರೇ, ನೀವು ಹೇಗೆ ನಿತ್ಯ ರಾಜ್ಯಕ್ಕೆ ಸೇರಲಿಕ್ಕೆ ಸಾಧ್ಯ? ಇಂದು ಸಭೆಯಲ್ಲಿ ಗಣನೆಗೆ ಬಾರದೇ ಇರುವಂತಹ ಕಾರ್ಯಗಳನ್ನು ತಿಳಿದುಕೊಂಡವರಾಗಿ, ಕ್ರಮಕ್ಕೆ ಬಾರದೇ ಇರುವಂತಹ ಕಾರ್ಯಗಳನ್ನು ತಿಳಿದುಕೊಂಡವರಾಗಿ, ಕ್ರಮಪಡಿಸಲಿಕ್ಕೋಸ್ಕರವಾಗಿ ಕರ್ತನ ಸಮ್ಮುಖದಲ್ಲಿ
ವೈರಾಗ್ಯದಿಂದ ಮೊಣಕಾಲುರುತ್ತಾ ಕುಳಿತು ಪ್ರಾರ್ಥನೆ ಮಾಡುತ್ತಾ ಕರ್ತನ ಅಭಿಷೇಕಿಸಲ್ಪಟ್ಟಂತ ಸೇವಕರ ಜೊತೆಯಲ್ಲಿ ಸೇವೆ ಮಾಡಲಿಕ್ಕಾಗಿ ಒಪ್ಪಿಸಿಕೊಂಡು ಕ್ರಮಕ್ಕೆ ಬಾರದೇ ಇರುವಂತಹ ಕಾರ್ಯಗಳನ್ನು ಕ್ರಮಪಡಿಸಲಿಕ್ಕೋಸ್ಕರವಾಗಿಯೂ ಒಂದು ನಿಲ್ಲುವವನಾಗಿ ನೀವು ಇದ್ದೀರಾ? ಅವರ ಕೈಗಳನ್ನು ಬಲಪಡಿಸುವವರಾಗಿದ್ದೀರಾ? ಅಥವಾ ಅವರಿಗೆ ಭಯವನ್ನು ಹುಟ್ಟಿಸುವವರಾಗಿದ್ದೀರಾ? ಅವರಿಗೆ ವಿರುದ್ಧವಾಗಿ ನಿಲ್ಲುವವರಾಗಿದ್ದೀರಾ? ಯಾವನೇ ಆಗಿರಲಿ, ಒಬ್ಬ ಸೇವಕರಿಗೆ ವಿರುದ್ಧವಾಗಿ ನಿಲ್ಲುವಂಥವನು ಅವನಲ್ಲಿ ನಿತ್ಯ ಜೀವ ಇಲ್ಲವೇ ಇಲ್ಲ. ಅಭಿಷೇಕಿಸಲ್ಪಟ್ಟಂಥವರಿಗೆ ವಿರುದ್ಧವಾಗಿ ನಿಲ್ಲುವಂಥವರು ಅವರೆಂದಿಗೂ ಸಹ ನಿತ್ಯತ್ವವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಮನಸ್ಸಾಂತರವನ್ನು ಹೊಂದಬೇಕು. ಸತ್ಯದಲ್ಲಿ ನೆಲೆಗೊಳ್ಳುವಾಗಲೇ, ಸತ್ಯವನ್ನು ನಾವು ಆತುಕೊಂಡಾಗಲೇ ನಮಗೆ ಬಿಡುಗಡೆ ಉಂಟಾಗಲ್ಪಡ್ತದೆ. ವಾಕ್ಯೋಪದೇಶದಲ್ಲಿ ನೆಲೆಗೊಳ್ಳುವಂಥದ್ದು ಮಹತ್ವವುಳ್ಳದ್ದು. ಕರ್ತನ ವಾಕ್ಯವು ನಮಗೆ ಜೀವವನ್ನು ಕೊಡುವಂಥದ್ದಾಗಿದೆ. ಕರ್ತನ ವಾಕ್ಯವು ನಮ್ಮ ಮನಃಶುದ್ಧಿಯನ್ನು ಉಂಟು ಮಾಡುವಂಥದ್ದಾಗಿದೆ. ದೇವರಾಗಿರುವಂಥ ಯೇಸು ಕರ್ತನ ವಾಕ್ಯವು ನಮ್ಮಲ್ಲಿ ಪಶ್ಚಾತ್ತಾಪವನ್ನು ಉಂಟು ಮಾಡಿ ನೂತನವಾದಂಥ ಸ್ವಭಾವ ಹೃದಯಗಳನ್ನು ಉಂಟು ಮಾಡಲ್ಪಟ್ಟು ನೂತನವಾದಂತಹ ರಾಜ್ಯದೊಳಗೆ ನಮ್ಮನ್ನು ಸೇರಿಸೋದಕ್ಕೆ ಶಕ್ತವಾಗಿದೆ. ಇಂದು ನಿಮ್ಮ ಸ್ವಭಾವಗಳು ಏನಿದೆ? ನೀವು ಅಧಿಕಾರಕ್ಕೆ ಒಳಗಾಗುವವರಾಗಿದ್ದೀರಾ? ನೀವು ಹೋಗುತ್ತಿರುವಂಥ ಸಭೆಯಲ್ಲಿ ಸೇವಕರು ಅವರು ಎಂಥವರಾಗಿ ಇರಲಿ ಪ್ರಿಯರೇ, ಅವರನ್ನು ದೇವರಾಗಿರುವಂಥ ಕರ್ತನ ನೇಮಿಸಿದ್ದಾರೆ. ಆದ್ದರಿಂದ ಅವರು ಒಳಗಾಗಿರಿ, ಅವರಿಗೆ ವಿಧೇಯರಾಗಿರ್ರಿ. ಒಂದು ವೇಳೆ ಅವರ ಅನೀತಿಯಲ್ಲಿ ನಡೆಯುವುದಾದರೆ ಕರ್ತನು ಅವರನ್ನು ನೀತಿವಂತರನ್ನಾಗಿ ಮಾರ್ಪಡಿಸಲಿಕ್ಕೆ ಶಕ್ತರಾಗಿ ಇದ್ದಾರೆ. ಮುಂದುವರಿಯಲ್ಪಟ್ಟು ಅವರು ಅನೀತಿ ಉಳ್ಳವರಾಗಿ ಇರುವುದಾದರೆ ಕರ್ತನೇ ಅವರಿಗೆ ನ್ಯಾಯವನ್ನು ತೀರಿಸಲಿಕ್ಕೂ ಸಹ ಶಕ್ತರಾಗಿ ಇದ್ದಾರೆ. ಆದರೆ ನೀವಂತೂ ದೇವರಾಗಿರುವಂಥ ಯೇಸು ಕರ್ತನ ಮಾಡಬೇಕಾದಂಥ ಕಾರ್ಯವನ್ನು ನೀವು ಮಾಡಬೇಡ್ರಿ. ನಮ್ಮಲ್ಲಿ ಯಾರೂ ಸಹ ನೀತಿವಂತರಲ್ಲ. ನಾವೆಲ್ಲರೂ ಸಹ ಯೇಸು ಕರ್ತನ ರಕ್ತದಿಂದ ತೊಳೆಯಲ್ಪಟ್ಟವರೇ ನಿಜ. ಆದರೂ ಸಹ ಇಂದೂ ಸಹ ತಡವಾಡುತ್ತಾ ಕುಂಟುತ್ತಾ ನಡೆಯುವಂಥವರು ಸಹ ನಮ್ಮ ನಡುವೆ ಇದ್ದೀರಿ. ಓಡುವವರ ಸಂಖ್ಯೆ ಕಡಿಮೆ. ಯಾಕೆ ಓಡಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ಹೇಳುವುದಾದರೆ ಎಷ್ಟೋ ವಿಧವಾದದಲ್ಲಿ ಬಿದ್ದು ಹೋದಂಥ ಕ್ರಿಯೆಗಳು, ಸತ್ತು ಹೋದಂಥ ಕ್ರಿಯೆಗಳು, ನಾವು ಪುನರುತ್ಥಾನವಾದಂಥ ಕಾರ್ಯಗಳಿಗೋಸ್ಕರವಾಗಿ ಆರಿಸಿ ತೆಗೆದುಕೊಂಡಂಥವರು ನಮ್ಮ ದೇವರಾಗಿರುವಂಥ ಯೇಸು ಕರ್ತನ ಮರಳಿ ಪುನರುತ್ಥಾನವನ್ನು, ಪುನರುಜ್ಜೀವನಗಳನ್ನು ಉಂಟು ಮಾಡಲಿಕ್ಕೆ ಶಕ್ತರಾಗಿದ್ದಾರೆ. ಅವರ ವಾಕ್ಯಕ್ಕೆ, ಅವರು ಅಭಿಷೇಕಿಸಲ್ಪಟ್ಟಂಥವರಿಗೆ ಅಧಿಕಾರಕ್ಕೆ ನಾವು ಒಳಪಡುವುದಾದರೆ ಕರ್ತನ ನಿಶ್ಚಯವಾಗಿ ನಮ್ಮನ್ನು ಉಪಯೋಗಿಸಲಿಕ್ಕೆ ಶಕ್ತರಾಗಿದ್ದಾರೆ. ಇಂದು ನೀವು ಹೋಗುತ್ತಿರುವಂಥ ಸಭೆ, ನಿಮ್ಮ ಸುತ್ತಮುತ್ತಲಿರುವಂಥ ಜೀವಿತ, ಅಂಥವರ ಜೀವಿತ, ನಿಮ್ಮ ಜೀವಿತ ಏನಾಗಿದೆ? ನಿಮ್ಮ ಕುಟುಂಬದ ಪರಿಸ್ಥಿತಿಗಳು ಏನಾಗಿದೆ? ಉಪದೇಶದಲ್ಲಿ ನೀವು ಎಡವಲ್ಪಡುವಾಗ ನಿಮ್ಮ ಕುಟುಂಬಗಳಲ್ಲೂ ಸಹ ಒಡಕು ಉಂಟಾಗಲ್ಪಡ್ತದೆ. ಯಾಕಂದರೆ ದೇವರ ವಾಕ್ಯದಲ್ಲಿ ನಾವು ಓದಿಕೊಂಡ ಪ್ರಕಾರವಾಗಿ ಕ್ರೇತ ದ್ವೀಪದಲ್ಲಿ ಇದ್ದಂಥ ಕೆಲವರ ಉಪದೇಶಗಳು ಏನಾಗಿತ್ತು ಗೊತ್ತಾ? ಕುಟುಂಬಗಳನ್ನು ಹಾಳು ಮಾಡುವಂಥದ್ದಾಗಿತ್ತು. ಇಂದು ಎಷ್ಟೋ ಕುಟುಂಬಗಳು ಹಾಳಾಗ್ತಾ ಇದೆ. ಯಾಕೆ ಗೊತ್ತಾ? ಉಪದೇಶದಲ್ಲಿ ಅವರು ತಪ್ಪಿ ಹೋದುದರಿಂದ. ಪ್ರಿಯರೇ, ದೇವರಾಗಿರುವಂಥ ಯೇಸು ಕರ್ತನ ಸತ್ಯೋಪದೇಶವನ್ನು ಹಿಡಿದುಕೊಳ್ಳ್ರಿ. ಆತನ ಉಪದೇಶದಲ್ಲಿ ನೀವು ನೆಲೆಗೊಳ್ಳುವುದಾದರೆ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಜೀವಿತಗಳನ್ನು ಆತನ ಇತರರಿಗೆ ಸಾಕ್ಷಿಯಾಗಿ, ಮೆಚ್ಚುಗೆಯಾಗಿ ನಿಲ್ಲುವ ಹಾಗೆ ರೂಪಿಸಲಿಕ್ಕೆ ಶಕ್ತರಾಗಿ ಇದ್ದಾರೆ. ನಾವು ಪ್ರಾರ್ಥಿಸೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತಹ ದೇವರಾಗಿರುವಂಥ ಕರ್ತನೆ, ಯೇಸು ಕರ್ತನ ನಾಮದಲ್ಲಿ ಈ ಸಂದೇಶಗಳನ್ನು ಕೇಳಲ್ಪಟ್ಟಂಥ ಪ್ರತಿಯೊಬ್ಬೊಬ್ಬರ ಜೀವಿತಗಳನ್ನು ಕಟ್ಟಿರಿ ಅಪ್ಪ. ಅವರ ಅಧಿಕಾರಕ್ಕೆ ಒಳಪಡುವ ಹಾಗೆ ಅಭಿಷೇಕಿಸಲ್ಪಟ್ಟಂಥ ದಾಸಿಯರಿಗೆ ಅಪ್ಪ, ಅವರು ವಿಧೇಯರಾಗಿ ಜೀವಿಸುವ ಹಾಗೆ, ನಿಮ್ಮ ಮಾರ್ಗಗಳನ್ನು ಅನುಸರಿಸಿ ನಡೆಯುವ ಹಾಗೆ ಕೃಪೆ ಮಾಡಿರಿ ಕರ್ತನೆ. ಅವರ ಕುಟುಂಬದಲ್ಲಿ ಉಂಟಾಗಿರುವಂಥ ಒಡಕುಗಳನ್ನು ಮಾರ್ಪಡಿಸಿರಿ, ಕಟ್ಟಿರಿ ದೇವರೇ. ಸಭೆಗಳಲ್ಲಿ ಉಂಟು ಮಾಡಲ್ಪಟ್ಟಂಥ ಎಲ್ಲ ಕ್ರಿಯೆಗಳ ಒಡಕಾದಂಥ ಕ್ರಿಯೆಗಳನ್ನು ಅಪ್ಪ ನೀವೇ ಕಟ್ಟಿರಿ ದೇವರೇ. ಎಂದಿಗೂ ಸಹ ಇವರು ಬಿದ್ದು ಹೋಗದ ಹಾಗೆ, ಸೋತು ಹೋಗದ ಹಾಗೆ ನೀವೇ ಇವರ ಜೀವಿತಗಳನ್ನು ಕಟ್ಟಿರಿ, ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿರುವ ಪ್ರೀತಿಯ ದೇವಚಂದ್ರೆ, ಈ ಸಂದೇಶ ನಿಮಗೆ ಪ್ರಯೋಜನಕಾರಿಯಾಗಿರುವುದಾದರೆ ಇದನ್ನು ಮತ್ತೊಬ್ಬರಿಗೆ ಕಳುಹಿಸಲ್ಪಡ್ರಿ. ಮಾತ್ರವಲ್ಲದೆ ನಿಮ್ಮ ಯಾವುದೇ ಪ್ರಾರ್ಥನೆ ಮನವಿಗಳಿರುವುದಾದರೂ ಸಹ ನಮಗೆ ಹಂಚಿಕೊಳ್ಳ್ರಿ. ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂತಹ ವಿಷಯದಲ್ಲಿ ಸಂತೋಷವೂ ಆಸಕ್ತಿ ಉಳ್ಳವರಾಗಿಯೂ ಸಹ ಇದ್ದೇವೆ. ನಿಮಗೆ ಸಮಯ ಇರುವುದಾದರೆ ನಮಗೋಸ್ಕರವಾಗಿಯೂ ದೇವರಾಗಿರುವಂಥ ಯೇಸು ಕರ್ತನ ನಮ್ಮನ್ನು ನಂಬಿಕೊಟ್ಟಂತಹ ಸಭಾ ಸೇವೆಯನ್ನು, ಈ ಮೀಡಿಯಾ ಸೇವೆಯನ್ನು ಸಹ ನಾವು ಪ್ರಾಮಾಣಿಕವಾಗಿ ಮಾಡುವುದಕ್ಕೋಸ್ಕರವಾಗಿಯೂ ನಮ್ಮ ಅಗತ್ಯತೆಗಳಿಗೋಸ್ಕರವಾಗಿಯೂ ಸಹ ಪ್ರಾರ್ಥನೆ ಮಾಡಿರಿ. ದೇವರಾಗಿರುವಂಥ ಯೇಸು ಕರ್ತನ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕರ್ತನಾಗಿರುವಂಥ ಯೇಸು ಕರ್ತನ ಬರೋಣ ತಡವಾಗುವುದಾದರೆ ಮತ್ತೊಂದು ದಿನದಲ್ಲಿ ನಾವು ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂಥ ಸಂಚಿಕೆಯಲ್ಲಿ ಕೂಡಿ ಬರೋಣ. ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಶುಭ ಸಂಜೆ.